ಮೃತ್ಯುದೇವತೆ ಮೊದಲನೇ ಸಲ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದೀನಿ. ದಯವಿಟ್ಟು ಆಶೀರ್ವದಿಸಿ ಆರೈಸಿ ಅಂತ ನಾನು ಕೇಳ್ಕೊತೀನಿ. ಟ್ರೈಲರ್ ನೋಡಿದ್ರಿ, ಹಾಡು ನೋಡಿದ್ರಿ, ಅದ್ರ ಪವರ್ ಹೇಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಹಾಡು ಮಾಡಿದೆ ನಾನು. ಹಾಡು ಅನ್ನೋದಕ್ಕಿಂತ ಸಿನಿಮಾನೂ ಹಾಗೇ ಇದೆ. ಹಾಡು ಎಷ್ಟು ಎನರ್ಜೆಟಿಕ್ ಆಗಿದೆಯೋ ಅದೇ ಎನರ್ಜಿ ಮೂವಿನೇ ಇದೆ. ನಮ್ಮ ಮೂವಿನಲ್ಲಿ ಒಂದು ಡೈಲಾಗ್ ಇದೆ. ಒಂದು ಹುಡುಗಿ ಪಾಪ ತುಂಬ ತೊಂದರೆ ಸಿಕ್ಕಾಕೊಂಡಿರ್ತಾಳೆ. ಎಷ್ಟು ತೊಂದರೆ ಅಂದರೆ ಸಾಕಷ್ಟು ತೊಂದರೆ ಕೊಡ್ತಾನೆ ಇರ್ತಾರೆ ಆ ಹುಡುಗರು ಒಂದು ಹುಡುಗಿಗೆ, ಅದೇ ಆರತಿ ಪಾತ್ರಕ್ಕೆ. ಆದರೂ ಅವಳು ಸಹನೆಯಿಂದ ಬಂದ್ಬಿಟ್ಟು ಒಂದು ಡೈಲಾಗ್ ಹೇಳ್ತಾಳೆ, ಈ ಕುಡಿತ, ಅನವಶ್ಯಕವಾದ ದುಡ್ಡು, ಈ ಕೆಟ್ಟ ಸ್ನೇಹಿತ, ದುರಹಂಕಾರ, ಈ ಥರ ಇರೋ ಜಾಗದಲ್ಲಿ ಮಾನಕ್ಕಂಜು ಹೆಣ್ಮಕ್ಳು ಇರಬಾರ್ದು ಅಂತ ಅಂದ್ಬಿಟ್ಟು ಸಹನೆಯಿಂದ ತೊಂದರೆಗೊಳಗಾಗಿದ್ದ ಹುಡುಗಿ ಸಹನೆಯಿಂದ ಎದ್ದೋಗ್ತಾಳೆ. ಅದು ಈ ಚಿತ್ರ. ಆ ತೊಂದರೆ ತೀರಾ ಯಥೇಚ್ಛವಾಗಿ ಹೋದಾಗ ಆಗೋದೇ ಈ ಮೃತ್ಯುದೇವತೆ, ಆ ಚಂಡಿ ಚಾಮುಂಡಿ ಅನ್ನೋದು ನಾನು ಹೇಳಿರೋ ವಿಷಯಗಳು. ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲ ಹಿರಿಯರಿದ್ದೀರಾ, ಗಣ್ಯರಿದ್ದೀರಾ, ಆಶೀರ್ವಾದ ಮಾಡಲೇಬೇಕು. ಇನ್ನು ನಮ್ಮ ಜರ್ನಿ ಪಾಪ ಎಲ್ಲ ಅವರೇ ಮಾತಾಡ್ಬಿಟ್ರು ನನ್ನ ಬಗ್ಗೆ. ವಿನಯ್ ಪ್ರಸಾದ್ ಮ್ಯಾಮ್ಗೆ ನಾನೊಂದು ತುಂಬ ಚಿರಋಣಿ, ಅವ್ರ ಆಶೀರ್ವಾದ ಇರಲಿ ಅಂತ ಅವ್ರನ್ನ ಕೇಳ್ಕೊತೀನಿ. ಇನ್ನು ನಮ್ಮ ಕುಟುಂಬ ನೀವು ಎಲ್ಲರೂ ಸೇರಿ ಸಕ್ಸಸ್ ಮಾಡಿದ್ರಷ್ಟು, ಪಾಪ ಹೆಣ್ಮಕ್ಳು ಕಷ್ಟಪಟ್ಟಿರೋಷ್ಟು ನೀವು ಸ್ವಲ್ಪ ಆಶೀರ್ವಾದ ಮಾಡಿ ಆರೈಸ್ತಾರೆ ನಾವು ಇಷ್ಟು ಕಷ್ಟಪಟ್ಟಿರೋದಕ್ಕೊಂದು ಅರ್ಥ ಸಿಗುತ್ತೆ. ದಯವಿಟ್ಟು ಚಲನಚಿತ್ರನ ಮಾಡಿರೋದನ್ನು ಮೊದಲನೇ ಸಲ ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ. ಥಿಯೇಟ್ರಲ್ಲಿ ಹೋಗಿ ಚಿತ್ರ ನೋಡಿ ಆರೈಸಿ, ಅವ್ರು ಪಟ್ಟಿರೋ ಕಷ್ಟಕ್ಕೆ ನೀವು ಫಲ ಕೊಡೋದು ನೀವು ನೋಡೋದೆ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ.